ಯಾಕಾಗೋದಿಲ್ಲ? ಧೈರ್ಯ ತಾಳು, ಧೈರ್ಯ ತಾಳಿ ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ಪ್ರಾರಬ್ಧ ಪ್ರಕಾರ ಶರೀರ ಚರಿತಾರ್ಥ ನಡೀತದೆ ಅಂತ ತಿಳ್ಕೊಂಡು ಧೈರ್ಯ ತಾಳು. ಪ್ರಾರಬ್ಧಂ ಪುಷ್ಯತಿ ವಪುರಿತಿ ನಿಶ್ಚಿತ್ಯ ಧೈರ್ಯಂ ಅವಲಂಬಿ ಅಧ್ಯಾಸಂ ಅಪನಯಂ ಕುರು. ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ಮೊದಲು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ಹೊರಗಿನ ವ್ಯವಹಾರ ಪ್ರಾರಬ್ಧದ ಮ್ಯಾಗ ಹಾಕದ ಅದ್ರ ತಕ್ಕಂಗೆ ಅವನು ಕೂದಲಿಳಿಸುವುದ ಬದಲು ಮಾಡೋಕ್ಕಾಗೋದಿಲ್ಲ. ನೀ ಏನು ಮಾಡಿರ್ತೀವಿ ಅದೇ ಪ್ರಕಾರ ನಿನ್ನ ಜೀವನ ನಡೆದಿರ್ತೈತಿ. ಅದು ಹೆಚ್ಚು ಕಡಿಮೆ ಆಗೋದೇ ಇಲ್ಲ. ತಿದ್ದಾಕೆ ಬರೋದಿಲ್ಲ. ಅದನ್ನು ಬಿಟ್ಟ ಬಾಣ ಹೆಂಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಹಂಗೆ ಮಾಡಿದ ಕರ್ಮವನ್ನು ನಾವು ಉಂಡ ತೀರಿಸ್ಬೇಕು. ಯಾವ ನಮೂನಿ ಮಾಡಿರ್ತೀವಿ ಅದೇ ನಮೂನಿ ಅದನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ, ಯಾರಿಗೂ ಸಾಧ್ಯ ಇಲ್ಲ. ನಿನ್ನ ಮನಸ್ಸಿನಾಗ ಹಿಡ್ಕೊಂಡದ್ದನ್ನು ಎರಡನೇದವ್ರು ಬಿಡ್ಬೇಕೇನ್ರಿ? ಭೋಗ ವಾಸನೆಗಳ ನಾಶ ಆಗೋಲ್ಲ, ಏನು ಮಾಡಿದ್ರು ಕೆಲಸ ಆಗೋದಿಲ್ಲ ನೋಡ್ರಿ. ಹೃದಯದ ಭೋಗ್ಯಚ್ಛ ತೊರೆ ಇದೆ. ಅವಾಗ ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಆಕ್ಕವು. ಭೋಗ ಲಾಲಸ ಇತ್ತಂದ್ರೆ ಮನಸ್ಸಿನ ಹರಿದಾಟ ನಿಲ್ಲೋದಿಲ್ಲ, ಇಂದ್ರಿಯಗಳ ಹರಿದಾಟ ನಿಲ್ಲೋದಿಲ್ಲ. ಏನು ಜ್ಞಾನಿಗಳ ವಂಶದವ್ರು ಅಂತ ಹೇಳ್ತಿದ್ದೀವಿ. ಜ್ಞಾನಿಗಳ ವಂಶದವರಾದ್ರೆ ಜ್ಞಾನದ ಅಭ್ಯಾಸದಾಗ ತೊಡಬೇಕಿಲ್ಲ. ವಿಷಯದ ಬೆನ್ನು ಹತ್ತಿ ಇನ್ನೊಬ್ಬರು ಪೀಡಾ ಕೊಟ್ಕೊಂತ ಯಾಕೆ ಅಡ್ಡಾಡ್ತಿದ್ದಿ? ಗತಿ ಕಾಣ್ಬೇಕಾದ್ರೆ ಎಲ್ಲಿ ತನಕ ವಾಸನ ಹಿಡ್ದು ನೋಡು, ಅಲ್ಲಿ ತನಕ ಬಿಡೋದು. ಎಲ್ಲಿ ಹಿಡ್ದು ಮನಸ್ಸಿನಾಗ ಹಿಡ್ದು ಮನಸ್ಸಿನಾಗ ಬಿಡೋದು. ಇಚ್ಛಾ ವಿಷಯದ ಇಚ್ಛಾನ ನೋಡ್ರಿ ಎಲ್ಲ ಅನರ್ಥಕ್ಕೆ ಕಾರಣ ಅದು. ಕಾಮ ಇತ್ತಂದ್ರೆ ಅದು ಕಡ್ಡಿ ಆದ ಕೂಡಲೇ ಕೋಪ ಬಂದ ತೀರ್ತದೆ. ಬಂದ ಕೂಡಲೇ ಅನರ್ಥಗಳು ಕಟ್ಟಿಸ್ತಾವ, ಪೀಡಾ ಕೊಡಕ್ಕೆ ಚಾಲು ಮಾಡ್ತೀವಿ. ಬೇಯ್ತಾರ ಬೇಯ್ತೀವಿ, ಹೊಡೆದಾರ ಹೊಡಿತೀವಿ. ಅವ್ರನ್ನ ಹಿಂಸಾ ಕೊಡ್ತಿಲ್ಲ. ಅಹಿಂಸೆ ಕೃತಿಗಳು ಎದರಿಂದ ಇರ್ತಾವೆ? ಕಾಮದಿಂದನೇ ಹೌದಿಲ್ಲ. ಕಾಮಕ್ಕೆ ಎಡ್ಡಿ ಆದ ಕೂಡಲೇ ಸಿಟ್ಟು ಬರ್ತೈತಿ. ಸಿಟ್ಟು ಬಂದ ಕೂಡಲೇ ಹಿಂಸಾ ಚಾಲು ಆಕ್ಕವು. ನಿನ್ನಲ್ಲಿ ಯಾವ ವಾಸನೆಗಳಿಲ್ಲ, ಅರಿವಿನಲ್ಲಿ ಆತ್ಮನಲ್ಲಿ ವಾಸನೆ ಇದ್ದ ನಿದ್ಯಾಗೂ ಇರಬೇಕಾದಿತ್ತವು. ನಿದ್ಯಾಗಿಲ್ಲ ಇಲ್ಲ ಅಡಗಿರ್ತಾವಲ್ಲಿ. ಎಚ್ಚರಿಕೆಯಾಗಿ ಹಿಡ್ಕೊಂಡು ಕುಂದಿರ್ತೀವಿ, ಅವನು ಮನಸ್ಸಿನಾಗ ಹಿಡ್ಕೊಂಡು ಕುಂದಿರ್ತೀವಿ. ಜ್ಞಾನನಿಧಿ ತಪೋನಿಧಿ ವಂಶದವರಂತ ಹೇಳ್ತಿದ್ದೀವಿ. ಅವರಂತೆ ನಡ್ಕೊಂಡ್ರೆ ಅಕ್ಕಿ ಹಂಗೆ. ನೀ ಇರೋದೊಂದು ಹೇಳೋದೊಂದು ಅಂದ್ರೆ ಹೆಂಗೆ ಹೊಂದಕ್ಕಾಗ್ಬೇಕು? ನಡೆ ನುಡಿ ತೊಡೆ ಮೂರೂ ಏಕರೂಪ ಇರ್ಬೇಕು ನೋಡ್ರಿ. ಅಂದಾಗ ಅದನ್ನು ಹೊಂದಾಕೈತಿ. ಈ ಶರೀರ ಭಾವ ಹಿಡ್ಕೊಂಡು ಅದನ್ನು ಹೊಂತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಈ ಶರೀರ ಭಾವ ಅಂದ್ರೆ ಏನು? ಮಲವೆರಡರ ಬೆಸಿಗಿದೆ. ಈ ಹೇಸಿಗೆ ರಾಶಿ ಇಟ್ಕೊಂಡು ಅದನ್ನು ಹೊಂದಾಕೈತಾನೆ. ಪರಿಶುದ್ಧವಾದ ಇರುವಿನ ಸ್ಥಿತಿ ಹೊಂದಬೇಕಾತಂದ್ರೆ ಇದ್ರ ಸಂಬಂಧ ನಾವು ತಪ್ಪಿಸ್ಕೋಬೇಕಾಗೈತಿ. ಏನು ಕಮ್ಮಂದು ಹಾಕೊಂಡು ಕುಂತೀವಿ ನೋಡ್ಕೋರಿ. ಮಲವೆರಡರ ಬೆಸಿಗೆ ಹಾಕೊಂಡು ಕುಂತೀವಿ, ಸೋರುದು ನಾರುದು. ಏನು ಇದನ್ನ ಹಿಡ್ಕೊಂಡು ನೀ ಏನು ಮಾಡಿದ್ರು ಎಲ್ಲ ವ್ಯರ್ಥ ನೋಡ್ರಿ. ಹೊರಗಿನ ಆಡಂಬರ ಪೂಜೆ ಮಾಡ್ಕೊತ ಕುಂತಾರೆ, ಜಗತ್ತಿನ ತುಂಬ ಮಾಡ್ಕೊತ ಕುಂತಾರಲ್ಲ, ಏನು ಉಪಯೋಗ ಐತಿ ನೋಡ್ಕೋರಿ. ಮನಸ್ಸಿನಾಗಿರ್ತಕ್ಕಂಥ ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಒಂದು ತಲಬು ಕಡಿಮೆ ಮಾಡಿದ್ರೆ ಮತ್ತೊಂದು ತಲಬು ಕಡಿಮೆ ಮಾಡಕ್ಕೆ ಬಲ ಬರ್ತದೆ ನಿನಗೆ. ತಿನ್ನೂ ಚಟ ಒಂದು ಬಿಡ್ರಿ ನೋಡು ಹೆಂಗೆ ಆಕೈತಿ. ಎಲ್ಲವೂ ತನ್ನಿಂದ ತಾನೇ ಕಂಟ್ರೋಲ್ ಆಕಾವು. ಮತ್ತೆ ನಿಮ್ಮ ಮನಸ್ಸಿನೊಳಗಿನ ವಾಸನ ಕಡಿಮೆ ಮಾಡ್ಕೊಳಕ್ಕೆ ಯಾವ ದೇವ್ರು ಎದಕ್ಕೆ ಬೇಕಾಗೈತೆ? ಓದ್ಸಪ್ಪ, ನೀನೇ ಮಾಡ್ಕೊಂಡಿಲ್ಲ ಅವನ್ನೆಲ್ಲ. ಅವುಗಳಲ್ಲಿ ಸುಖ ಸಿಗ್ತೈತೆ ಅಂತ ಅವುಗಳ ಬೆನ್ನ ಹತ್ತಿ ನೀನು ಅವುಗಳಲ್ಲಿ ಸುಖ ಇಲ್ಲ ಅಂತ ತಿಳಿದು ಅದ್ರ ಮ್ಯಾಗೆ ಉದಾಸೀನ ಆಗ್ಬೇಕಾಗಿತ್ತು, ತಿಳಿದು ಕೈ ಬಿಡಬೇಕಾಗಿತ್ತು. ನೀ ಭಾರತ ದೇಶದವ ಅಂತ ಹೇಳ್ತೀವಿ, ಭಾರತ ದೇಶದವ ನೀ ಆದ್ರೆ ಅಹಂಕಾರ ಮಮಕಾರ ಯಾಕು ನಿನಗೆ? ನೀನು ಅಲ್ಲದನ್ನು ನಾನು ನನ್ನದು ಅಂತ ಯಾಕೆ ತಿಳ್ಕೊಂತೀವ? ಎಲ್ಲರೂ ವಿಶ್ವದ ಹೀನ ವಿಷಯಗಳಲ್ಲೇ ಓಡಾಡಿ ಬಳಲ್ತಾರಿಲ್ಲ. ಹೀನ ವಿಷಯದ ವಾಸನ ಒಳಗೆ ತುಂಬಿರ್ತೈತಿ. ಅದಕ್ಕೆ ಸ್ವಲ್ಪ ಬರೀ ಹತ್ತಿದ ಕೂಡಲೇ ಸಿಟ್ಟು ಬರ್ತೈತಿ. ಅದ ನಾನು ಅನ್ನೋ ತಿಳುವಳಿಕೆ ಗಟ್ಟಿಯಾಗಿ ಬಿಡ್ತೈತಿ.
ಜಡಭಾವ ಗಟ್ಟಿ ಹಾಕೊಂಡು ಕುಂತತಿ. ಅದಕ್ಕೆ ಏನಾರ ಅನುಕೂಲ ಸಿಟ್ಟು ಬರ್ತೈತಿ. ನಾ ರಾಜನ ಮೊಮ್ಮಗ ಅಂದ್ರೆ ಕೇಳ್ತಾರ ನಿನ್ನ? ನೀ ರಾಜನ ಮೊಮ್ಮಗ ಆದ್ರೆ ನಾಳೆ ನೋಡ್ತೇನೆ ಹೋಗಂತ. ಏನ್ ಎಲ್ಲರೂ ಹೊರಗಿನ ಆಡಂಬರಕ್ಕೆ ಬೆನ್ನು ಹತ್ತಿಬಿಟ್ಟಾರ ನೋಡ್ರಿ. ಎಲ್ಲಿ ಹೊರಗಿನ ಆಡಂಬರ ಇರ್ತೈತಿ ಅಲ್ಲಿ ಇದು ಹತ್ತುದನೇ ಇಲ್ಲ. ಗದ್ದಿದ್ದಲ್ಲಿ ಇದನ್ನ ಅನುಭವ ಮಾಡ್ಕೊಳಕ್ಕಾಗೋದಿಲ್ಲ. ಗದ್ಲ ಎಲ್ಲ ಕೈ ಬಿಟ್ಟು ಒಳಗೆ ಸರಿದಾಗ, ಒಳಗೆ ಹೋದಾಗ ಗದ್ಲೆಲ್ಲ ಮುಗಿತೈತಿ. ಹೊರಗೆ ಬಂದ್ರೆ ಗದ್ಲನೇ ಇದು. ಎಲ್ಲರೂ ದೇವ್ರ ಪೂಜೆ ಮಾಡ್ತೇವಂತೀರಿ. ಸಂಕಟ ಹೋಗ್ಯಾವನ ಅಂತ ಕೇಳಿದ್ರೆ ದೇವ್ರಂತ ಏನಾರ ಪೂಜೆ ಮಾಡ್ತಿರೋ ಏನು ದೇವ್ರ ಪೂಜೆ ಮಾಡ್ತಿರೋ ನೀವು? ಕರೆ ಹೇಳ್ರಿ, ದೇವ್ರಂತ ಏನಾರ ಪೂಜೆ ಮಾಡ್ತಿರೋದಿಲ್ಲ. ಏನಾರ ಆಕಾರ ಇಟ್ಕೊಂಡು ಪೂಜೆ ಮಾಡೋದು ದೇವ್ರ ಪೂಜೆ ಮಾಡಿದಂಗೆ ಆತನ ಅದು. ನಿಜವಾದ ದೇವ್ರ ಪೂಜೆ ಅಂದ್ರೆ ಯಾವುದಕ್ಕಂತಾರೆ? ಅಂತಃಕರಣ ಚೈತನ್ಯ ಎಲ್ಲಿ ಜಾಗೃತಿ ಇರ್ತೈತಿ ಅಲ್ಲಿ ಸಂತೋಷಗೊಳಿಸು. ಅದು ನಿಜವಾದ ತದೇವ ದೇವರ ಪೂಜೆ, ಇದೇ ಈಶ್ವರನ ಪೂಜೆ ಅಂದ. ಏನು ಅಂತಃಕರಣ ಚೈತನ್ಯ ಎಲ್ಲಿ ಜಾಗೃತಿ ಇರ್ತೈತಿ ಅಲ್ಲಿ ಕಷ್ಟ ಇದ್ದವ್ರಿಗೆ ಸಹಾಯ ಮಾಡು. ಹೊಸದವಂಗೆ ಅನ್ನ ಹಾಕು. ಏನು ತೊಂದರೆ ಇರ್ತೈತೆ ಅವ್ರಿಗೆ ಅನುಕೂಲ ಮಾಡಿಕೊಡು. ಏನು ಅದು ದೇವರ ಪೂಜೆ. ಸಂತೋಷಗೊಳಿಸೋದು, ಜೀವಿಗಳಿಗೆ ಸಂತೋಷಗೊಳಿಸೋದು. ಆ ಕಲ್ಲು ಕಡೆಗೆ ಸಂತೋಷ ವ್ಯಕ್ತಪಡಿಸಕ್ಕೆ ಅಲ್ಲಿ ಅಂತಃಕರಣ ಚೈತನ್ಯ ಜಾಗೃತಿ ಇಲ್ಲ, ಅಲ್ಲಿ ಸುಪ್ತಾವಸ್ಥೆ ಒಳಗದವು ಎಲ್ಲ ವ್ಯರ್ಥನೆ. ಅದಕ್ಕೆ ಮಾಡಬಾರ್ದು ಅಂತ ಹೇಳ್ಯಾರ ಅವಾಗ. ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು ಅಂತ. ಮೂರ್ಖರವರು ಗುಡಿ ಗುಂಡಾರದ ದೇವ್ರದ ಪೂಜೆ ಮಾಡೋದೇನು ಮಾಡೋದೆಲ್ಲರೂ ಸಿಟ್ಟು ಬರ್ತೈತಿ. ಹೇಳಿದ ಕೂಡಲೇ ಅವ್ರು ಕರೆ ಹೇಳಿದ್ರೆ ಸಿಟ್ಟು ಬರ್ತೈತಿ. ನಮ್ಗೆ ಸಿಟ್ಟು ಬಂದ್ರೆ ಹಿಟ್ಟು ಮುಖ ನಾವೇನು ಮಾಡೋದು ಅಂದ್ರೆ? ನೀ ಎಷ್ಟು ಜನ್ಮ ಹುಟ್ಟಿ ಗುಡಿ ಗುಂಡಾರ ಪೂಜೆ ಮಾಡಿರು ನೀನು ಅಂತಃಕರಣ ಸ್ವಚ್ಛ ಆಗೋದು. ಈ ಅಂತಃಕರಣ ಎಲ್ಲಿ ಜಾಗೃತಿ ಇರ್ತೈತೆ ನೋಡು, ಆ ಜೀವಿಗಳು ಕೂಡ ನಡ್ಕೋ. ಅವಾಗ ನಿನಗೆ ಇಚ್ಛಿತ ಫಲಗಳು ಸಿಗ್ತಾವೆ. ಫಲಾಪೇಕ್ಷೆ ಇರಲಿಲ್ಲ ಅಂದ್ರೆ ಅಂತಃಕರಣ ಸ್ವಚ್ಛ ಆಕೈತಿ. ನೀ ಗುಡಿ ಗುಂಡಾರ ತಿರುಗೋರು ಮೂರ್ಖರು ಅವರು ಅಂತ. ಏನು ಅಲ್ಲಿ ದೇವ್ರೈತೆ ಇಲ್ಲಿ ದೇವ್ರೈತೆ ಅಂದ್ರೆ ದುರ್ಗ ಹೋಯ್ತೆ ದ್ಯಾಮ ಹೋಯ್ತೆ ಹಂಗೆ ತಿರುಗೇ ಮೂರ್ಖರಿಗೆ ಬುದ್ಧಿ ಎಷ್ಟು ಕಾಲ ಹಿಡಿರ ಏನು. ಮತ್ತು ತಮ್ಮ ಚಾಳಿನ ಬಿಡುದಿಲ್ಲ ಮತ್ತು ಅದನ್ನ ಮಾಡೋರು. ಅದೇ ಮೂರ್ಖರ ಅಂತ ಕೇಳ್ಯಾರ ಹೋಗುದಿಲ್ಲ. ಅದ ಕೇಳ್ಯಾರ ಅಂದ್ರೆ ಯಾರು ಕೇಳ್ಯಾರ ಇದನ್ನ? ಸುಳ್ಳ ನಮ್ಮ ಸಂಕಟ ಕಳ್ಕೊಳಕ್ ಬಂದವ್ರು ನಾವು. ಓದಿಲ್ಲ ಒಳಗಿಂದ ಗಂಡನೇ ಅಂತ ಬಿಡುದಿಲ್ಲ ನಾವು. ನಮ್ಮ ಮಡಿದೇವ್ರಿ ಹೋಗ್ಬೇಕಂತ ನಾವು. ಹೌದಿಲ್ಲ, ಮಣಿದೇವ್ರು ಅಂತ ಮಾಡ್ಕೊಂಡು ಬಿಡ್ತೀವಿ. ನೀನೇ ಮಾಡ್ಕೊಂಡು ಹೋದಿಲ್ಲ ಮಣಿದೇವ್ರು ಅಂತ. ನಿಮ್ಮ ಮನೆ ಯಾವುದು? ನೀನು ಯಾವುದು? ನಿನ್ನ ಮನೆ ಕಾಯಂ ಐತೇನ? ಇದು ನಿನ್ನ ಮನೆ ಎಲ್ಲರೂ ಇದಕ್ಕೆ ಬಂದವ್ರು, ಕರ್ಮ ಕಣಸೋರಾಗಿ ಬಂದವ್ರು. ಅದು ಯಾತ್ರಾರ್ಥಿಗಳು ನಾವೆಲ್ಲ. ಇಷ್ಟು ದಿನ ಇದ್ದು ಹೋಗಿಬಿಡೋದು. ನೀನು ಮತ್ತೊಂದು ಇದಕ್ಕೆ ಹೋದ ಮ್ಯಾಗ ಜನ್ಮಕ್ಕೆ ಹೋದ ಮ್ಯಾಗ ನೀನು ದೇವರು ದಿಂಡ್ರು ಅಲ್ಲಿ ಸಂಬಂಧ ಅದಾವ ನಿನಗೆ. ಕಾಯಂ ನಿಮ್ಮ ಕೂಡ ಸಂಬಂಧ ಇರ್ಬೇಕು. ಅದಕ್ಕೆ ದೇವ್ರು ಅಂತಾರೆ. ಹೌದಿಲ್ಲ? ನೀ ಕಲ್ಪಿಸ್ಕೊಂಡದ್ದು ದೇವ್ರು ಆದ್ರೆ ನೀ ಯಾರಂಗಾರ? ನಿನ್ನಿಂದ ಇಳಿಸ್ಕೊಂಡದ್ದು ನೀನ ಮಾಡಿದ್ದು ದೇವ್ರು ಆದ್ರೆ ನೀ ಯಾರು? ದೇವ್ರಕ್ಕಿಂತ ಹೆಚ್ಚಿನ ಹೋದಿಲ್ಲ ನೀ. ದೇವ್ರು ಮಾಡಿದವ, ದೇವ್ರ ಅಪ್ಪ. ನೀ ದೇವ್ರಾಗ ಹುಟ್ಟಿಸಿದವ. ಅವಂಗ ಅವ್ರ ಅಪ್ಪ ಅಂತಾನಿಲ್ಲ. ದೇವ್ರ ಅಪ್ಪ ಯಾರು ಅಂದ್ರೆ ನೀವ. ಹೌದಿಲ್ಲ? ಅರಿವಿನ ದೇವರ ಅಪ್ಪ ನೀವು. ಹೌದಿಲ್ಲ? ಎಲ್ಲವನ್ನು ಸೃಷ್ಟಿಸಿದ ದೇವರನ್ನು ಯಾರು ಸೃಷ್ಟಿಸಿದರು? ದೇವ್ರು ಹುಟ್ಟಿಸ್ಯಾನಂತ ಯಾರು ಹೇಳಿರು? ನೀನ. ಹೌದಿಲ್ಲ? ಆ ದೇವ್ರನ್ನ ಹುಟ್ಟಿಸಿದವ ನೀನ ಅಂದ್ರೆ ಅವ್ರ ಅಪ್ಪ ನೀನು. ಅವ ಏನು ಮಾಡ್ತಾವ? ಆ ಮುಂಡೆ ಮಕ್ಳು ಏನು ಮಾಡ್ತಾರ ನೀವು ಅಂತ ಕೇಳ್ತಿರತ್ತ. ನೀವು ಕಲ್ಪಿಸ್ಕೊಂಡದ್ದು ಎಷ್ಟು ಹೆದರಿಲ್ರಿ. ದೇವ್ರೊಬ್ಬ ಅವನ, ಹೇ ದೇವಿ ಅದ, ಶಕ್ತಿ ಅದ. ಬೆದರ್ ಪಡಕ್ ದನ ಇದ್ದಂಗೆ ಅದಾರ ನೋಡತ್ತಿದ್ರಿ. ಯಾವ ಪೂಜೆಯಿಂದ ಏನು ಉಪಯೋಗ ಇಲ್ರಿ. ಜಗತ್ತಿನ ತುಂಬ ಮಾಡ್ತಾರಲ್ಲ, ಏನು ಉಪಯೋಗ ಐತೆ ನೋಡ್ಕೋರಿ. ವಿಷಯ ವಾಸನ ಒಳಗೆ ತುಂಬಿಕೊಡೋದನ್ನ ಖಾಲಿ ಮಾಡೋದನ್ನ ಮೊದಲು ಅಂದಾಗ ಅಂತಃಕರಣ ಸ್ವಚ್ಛಕೈತಿ. ಜಗತ್ತಿನ ಜನ ಎಲ್ಲ ಒಂದಿಲ್ಲ ಒಂದು ದೇವ್ರು ದಿಂಡ್ರು ಅಂತ ಪೂಜೆ ಮಾಡೇ ಮಾಡ್ತಾರೆ. ಸಂಕಟ ಹೋಗಿ ಅವನ್ನ ಕೇಳ್ರಿ. ಅವ್ರು
ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಅಂದಾಗ ನಮ್ಗೆ ದೋಷ ದರ್ಶನ ಆಕೈತಿ, ಇದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಕೈತಿ. ಮಾನವನಿಗೆ ಶ್ರೇಷ್ಠ ಲಾಭ ಮತ್ತು ಅದನ್ನು ಪಡೀಲಿಕ್ಕೆ ಸಾಧನ ಯಾವುದು ಅನ್ನೋದ್ರ ಬಗ್ಗೆ ಪ್ರಬಂಧ ಯಾರು ಬರ್ಕೊಂಡು ಬರ್ತೀರೇನ್ರಿ ಅಂತ ಮಾಸ್ತರ್ ಜನರು ಕೇಳಿದ್ರಿ. ನಮ್ಮಲ್ಲಿ ಇದ್ದಾಗ ಹೇಳಿದ ಪ್ರವಚನ ಅಜ್ಜವ್ರು ಶಾಲೆ ಒಳಗಿದ್ದಾಗ. ಏನು ಮಾನವ ಯಾವ ರೀತಿ ಶ್ರೇಷ್ಠ ಲಾಭವನ್ನು ಪಡಿತಾನ ಮತ್ತು ಅದನ್ನು ಪಡೀಲಿಕ್ಕೆ ಸಾಧನೆ ಏನು ಅನ್ನೋದ್ರ ಬಗ್ಗೆ ಪ್ರಬಂಧ ಬರ್ಕೊಂಬರಿ ಮಾಸ್ತರ್ ಅಂದ್ರೆ. ಬಂಗಾರದ ಕಡೆ ಕೊಡ್ತೇನೆ ನೋಡಿ ನಿಮ್ಗೆ ಬರ್ಕೊಂಬಂದ. ಹೌದಿಲ್ಲ? ಯಾವ ಅದನ್ನು ಅನುಭವ ತೊಗೊಂಡಿರ್ತಾನೆ ಅವಾಗ ಬರ್ತೈತೆ ಅದು. ಹೆಂಗಾದ್ರೆ ನಾವು ಶ್ರೇಷ್ಠ ಲಾಭ ಅಂತೀವಿ, ಮನುಷ್ಯ ಕುಲದ ಲಾಭ ಎದ್ರೊಳಗೈತೆ ಅನ್ನೋದನ್ನು, ಮತ್ತು ಅದನ್ನು ಪಡೀಲಿಕ್ಕೆ ಸಾಧನೆ ಯಾವುದು, ಇದ್ರ ಬಗ್ಗೆ ಪ್ರಬಂಧ ಬರ್ಕೊಂಬರಿ ಮಾಸ್ತರ್ ಅಂದ್ರೆ ಅಜ್ಜ. ಯಾರು ಬರ್ಕೊಂಬರ್ತಾರೆ? ಬರೆಯಾಕೆ ತಮಗದ ಬೇಕಲ್ಲ, ಅನುಭವದ ಬೇಕಲ್ಲ. ಅನುಭವ ಇದ್ದಾಗ ಬರ್ತೈತಿ. ಬರ್ಕೊಂಬಂದ್ರೆ ಬಂಗಾರದ ಕಡೆ ಕೊಡ್ತೇನೆ ನೋಡಂದ್ರೆ ಅಜ್ಜ. ಕಾಳು ಕೂಳು ಜೂಡು ಗೂಡು ದೊಡ್ಡ ಕೆಲಸ ಮಾಡ್ತೀಪ. ಯಾರು ನೀಗ್ಲಿ ಅಂತದ್ದು ಮಾಡಾಕತ್ತೀವಿ ಬಿಡು. ಏನು ನೀಗ್ಲಿಕ್ಕೆ ಅದನ್ನು ನೀಗ್ತೈತಿ, ಮಕ್ಕಳು ಮರಿ ಹಿಡಿದು. ಹೌದಿಲ್ಲ? ಇವು ಏನಪ್ಪ ಅಲಸಿ ಅದಾನಪ್ಪ, ಇವ ಏನು ನೀಗುದಿಲ್ಲ ಅಂದ್ರೆ ಅದನ್ನು ನೀಗಿಸ್ತಾನೆ. ದೊಡ್ಡ ಸುವರ್ತನ ಮಾಡಿದ್ವಿ ಬಿಡ ಅಂತ. ಎಲ್ಲರೂ ಮಾಡ್ತಾರೆ ಅದನ್ನು, ಏನು ದೊಡ್ಡ ಕೆಲಸ ಮಾಡಿದಂಗೆ ಆತನ. ವಿಶ್ವ ವಿಷಯವೆಂಬ ತುಷವೆಲ್ಲವನ್ನು ತೂರಿ ಅನ್ನೋದು ಯಾವಾಗ ಹೊಳಿಬೇಕ್ರಿ ಇವು? ಆಳವಾಗಿ ಸ್ವಾನುಭವದಲ್ಲಿ ಇಳಿದಾಗ ಈ ಪ್ರಬಂಧ ಬರೀಲಿಕ್ಕೆ ಬರ್ತದೆ ನಿಮಗೆ. ಏನು ಇದನ್ನೆಲ್ಲ ಕಡೆಗಣಿಸಿ ನಿಂತ ಒಳಗೆ ಆತ್ಮ ಅಂತರ್ಮುಖ ವೃತ್ತಿಯೊಳಗೆ ಇದನ್ನು ಅನುಭವಕ್ಕೆ ತೊಗೊಂಡಾಗ ಬರ್ತೈತಿ. ಜಗತ್ತಿನ ಎಲ್ಲ ಖಂಡದವರು, ಎಲ್ಲ ದೇಶದವರು ಜ್ಞಾನ ಸಂಬಂಧ ಪ್ರಯತ್ನ ಯಾರು ನಡೆಸಿರಿ ಹೇಳ್ರಿ? ಮಾನವ ಹೆಂಗಾದ್ರೆ ಶ್ರೇಷ್ಠ ಲಾಭವನ್ನು ಪಡಿತಾನ ಅನ್ನೋದ್ರ ಬಗ್ಗೆ ಯಾರು ವಿಚಾರ ಮಾಡ್ತೀರಿ? ಇದನ್ನು ಏನು ಲಾಭ ಮಾಡ್ಕೋಬೇಕು ನಾವು ಮನುಷ್ಯನ ಜನ್ಮಕ್ಕೆ ಬಂದು ಅನ್ನೋದು ಎಷ್ಟು ಜನರಿಗೆ ಹೊಳ್ದೈತ್ರಿ ಇದು. ಜಗತ್ತಿನ ವಸ್ತುಗಳ ಬಗ್ಗೆ ಹಠ ಹಿಡಿತೇವೆ ನಾವು, ಅದು ತೋರಿ ಅಡಿಗೆ ಹೋಗ್ಬಿಡ್ತೈತಿ. ಜಗತ್ತಿನಾಗ ಏನು ಪ್ರಾಪ್ತ ಮಾಡ್ಕೊಂಡ್ರು ಅವು ಉಳಿದಿಲ್ಲ, ಇದ್ದಕ್ಕಿದ್ದಂಗೆ ಇರೋದಿಲ್ಲ, ನಾಶ ಆಗ್ಬೇಕು ಕಾಲಾಂತರದೊಳಗೆ. ಅದಕ್ಕೆ ಅವುಗಳನ್ನು ಅದರ ಸಂಬಂಧ ದುಡಿಯೋದೆಲ್ಲ ವ್ಯರ್ಥ ನೋಡ್ರಿ. ಸ್ವರೂಪ ಆನಂದವನ್ನು ಹೊಂದುವ ಸಂಬಂಧ ಹಠ ಹಿಡಿದ್ರೆ ಅಡ್ಡಿ ಇಲ್ಲ. ಏನು ಈ ವಿಷಯ ಸಂಬಂಧ ಹಠ ಹಿಡಿದ್ರೆ ಎಲ್ಲ ವ್ಯರ್ಥ. ಅಕಲ್ಪಿತವಾದಂಥ ಇರುವಿನ ಕಡೆ ಲಕ್ಷ್ಯ ಕೊಡು, ಅದು ಯಾವಾಗಲೂ ಇದ್ದದ್ದು. ಅದು ಈ ಕಲ್ಪಿತ ಜಗತ್ತು, ಜಗತ್ತಿನ ವಸ್ತುಗಳು ಎಲ್ಲ ಮಧ್ಯಂತರದಲ್ಲಿ ತೋರಿ ಅಡಿಗೆ ಹೋಗುವಂಥವು. ನಿನ್ನ ನಿಜ ಜ್ಞಾನವನ್ನು ಮಾಡ್ಕೊಳ್ಳಿಕ್ಕೆ ಸಿದ್ಧಿಗಳು ಅಡ್ಡಿಯನ್ನುಂಟು ಮಾಡ್ತವೆ. ಸಿದ್ಧಿಗಳ ವಾಸನಾಕ್ಕೆ ಬಿದ್ದೆ ಅಂದ್ರೆ ನಿನಗೆ ಮತ್ತು ಇದನ್ನು ಕಳ್ಕೋತೀಯಲ್ಲ ನೀನು, ಮತ್ತೆ ಹೀನ ಸ್ಥಿತಿ ಬರ್ತದೆ. ಯಾವ ಸಿದ್ಧಿಗಳ ವಿಲೋಭನೆಗಳಿಗೂ ಒಳಗಾಗದಂಗೆ ಇರುವಿನ ಕಡೆ ಲಕ್ಷ್ಯ ಕೊಡ್ಬೇಕು. ಅಂದಾಗಿದ್ದು ಹತ್ತೈತೆ ನಮಗೆ. ಪಾರಮಾರ್ಥದಿಂದ ಎಲ್ಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಮಾರ್ಗಕ್ಕೆ ಬರಲಿ ಅಂತ ದಶಿಂದ ಸಿದ್ಧಿಗಳನ್ನು ಮಾಡ್ತಿರ್ ತೋರ್ತಾವೆ, ವ್ಯಕ್ತ ಹಾಕಿರ್ತಾವೆ. ಇದ್ರ ಬಗ್ಗೆ ಅಭಿರುಚಿ ಉಂಟಾಗಲಿ ಅಂತ ಜ್ಞಾನಿಗಳ ಪವಾಡನ ನೆನಪಿಟ್ಕೋತಾರೆ ಹೊರತು ಜ್ಞಾನ ನೆನಪಿಟ್ಕೊಳಕ್ಕಾಗೋದಿಲ್ಲ. ಭಾರತ ಜ್ಞಾನ ಪ್ರಧಾನ ರಾಷ್ಟ್ರ ಇದು ಅಂತ ಯಾರಿಗೆ ಹೊಳ್ದೈತಿದು? ಯಾಜ್ಞವಲ್ಕ ಋಷಿಮುನಿಗಳ ಮಾತು ಎಲ್ಲರೂ ಹೇಳ್ತೀರಿ, ಆದರೆ ಅದನ್ನು ಪಡೆದ ಅದರ ಅನುಭವ ತಗೋಬೇಕನ್ನೋ ಅವ್ರು ಎಷ್ಟು ಮಂದಿ ಇದ್ರಿ ಹೇಳ್ರಿ? ಎದಕ್ಕೆ ಬಂದೇವು ನಾವು ಈ ಮನುಷ್ಯನ ಜನ್ಮಕ್ಕೆ ಅನ್ನೋದು ಎಷ್ಟು ಜನರಿಗೆ ಖಬರ್ ಐತ್ರಿ? ಅದು ಸುಧಾ ಗೊತ್ತಿಲ್ಲ. ಎದಕ್ಕೆ ಬಂದೀವಿ, ಮನುಷ್ಯನ ಜನ್ಮದ ಲಾಭ ತನ್ನನ್ನು ತಾವು ತಿಳ್ಕೊಳ್ಳೋ ಸಂಬಂಧದ, ಅದರ ಸಂಬಂಧ ಮನುಷ್ಯನ ಜನ್ಮದ ಲಾಭ ಬಂದದ್ದು. ಬಾಕಿ ಜನ್ಮದಾಗ ಇದನ್ನು ಮಾಡ್ಕೊಳಕ್ಕೆ ಬರೋದಿಲ್ಲ ಅಂತ.
ಆತ್ಮಭಾವದಲ್ಲಿ ಮನಸ್ಸು ನೆಲೆಯಾಗಿ ನಿಂತಾಗ ಅದರ ಅರಿವು ನಮಗಾಕೈತಿ. ಏನು ಆತ್ಮಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲಬೇಕಾದ್ರೆ ವಾಸನೆ ಪೂರ್ಣ ನಾಶ ಆಗ್ಬೇಕು, ಭೋಗ ವಾಸನೆಗಳು. ಏನು ಅದಾಗ ಆತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಆತ್ಮಸಂಸ್ಥಾಪನಕೃತ್ವ ನ ಕಿಂಚಿತಪಿ ಚಿಂತೆಯೇತಂದ. ಇನ್ನು ಎಲ್ಲ ಮನುಷ್ಯನೊಳಗಿನ ವಾಸನೆಗಳನ್ನು ಸಮೂಲವಾಗಿ ನಾಶ ಮಾಡಿಕೊಂಡು ಧೈರ್ಯದಿಂದ ಕೂಡಿದಂಥ ಬುದ್ಧಿಯಿಂದ ಇದು ವಿಷಯದಿಂದ ವಿಮುಖಾಗಿ ಅಂತರ್ಮುಖ ವೃತ್ತಿಯೊಳಗೆ ಇದನ್ನು ನಾವು ಕಂಡುಕೊಳ್ಳುವ ಪ್ರಯತ್ನ ಮಾಡಬೇಕಾಗಿದೆ. ಆನಂದ ಹೊರಗದ ಅಂತ ತಿಳ್ಕೊಂಡ ಎಲ್ಲ ಹೊರಮುಖ ವೃತ್ತಿನ ಆಗಿಬಿಟ್ಟದ ನಮ್ದೆಲ್ಲ. ಅಂತರಂಗದಲ್ಲಿ ಅನುಭವ ಬರೋದು ಬಹಿರಂಗದಲ್ಲಿ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ? ಏನು ನಾವು ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗೋದಿಲ್ಲ ಆನಂದ. ಜಡ ವಸ್ತುಗಳ ತಿಳುವಳಿಕೆ ಅಷ್ಟೇ ಅವಕ್ಕೆ ಆಂತರಿಕವಾದಂಥ ಆನಂದದ ಅನುಭವ ಮಾಡ್ಕೊಳ್ಳೋಕೆ ಅಸಮರ್ಥದ ಅವು, ಯಾವ ಇಂದ್ರಿಯಗಳಿಗೂ ಸಾಧ್ಯ ಇಲ್ಲ. ದೇವರು ಬೇರೆ ಅದನ್ನ ನಾ ಬೇರೆ ಅದನ್ನು ಸಾಮಾನ್ಯರ ತಿಳುವಳಿಕೆದು. ನಾವ್ಯಾಂಗ ದೇವ್ರ ಆಗ್ಬೇಕ್ರಿ ಅಂತಾನೆ. ಕಲ್ಲು ಕಟ್ಟಿಗೆ ದೇವ್ರ ಅಕ್ಕವಂತ ತಾ ದೇವ್ರಾಗಕ್ಕೆ ಆಗುದಿಲ್ಲ ಅಂತ. ನೀವು ಸದ್ಯಕ್ಕೆ ದೇವ್ರ ಅದ್ದೀರಪ್ಪ ಅಂತ ಹೇಳಿದ್ರು ನಂಬಲ್ಲ ಅದನ್ನು. ನೀವೇನು ಹೊಸದಾಗಿ ದೇವ್ರ ಆಗ್ಬೇಕಾಗಿಲ್ಲ, ಸದ್ಯ ದೇವ್ರಾದಿರಿ ಅನ್ನೋದನ್ನು ಅನುಭವದಿಂದ ನೋಡ್ಕೋರಿ ನೀವು. ಕಲ್ಲು ದೇವ್ರು ಅಂತ ಎತ್ತಿ ಹಿಡಿತೀಯ, ಅದನ್ನು ಇಡಾವ ನೀ ಯಾರಂಗಾರ? ನೀ ದೇವ್ರಲ್ಲನ? ಈ ವ್ಯಾವಹಾರಿಕ ಸತ್ಯದ ಅರಿವು ನಿನಗಾದ್ರೆ ಪ್ರಾತಿಭಾಷಿಕ ಸತ್ಯ ಹೋಗ್ತೈತಿ. ಪ್ರಾತಿಭಾಷಿಕ ಸತ್ಯ ಅಂದ್ರೆ ಕನಸು. ಇದು ವ್ಯಾವಹಾರಿಕ ಎಚ್ಚರಿಕೆಗೆ ಬಂದ ಮ್ಯಾಗ ಅದು ಕನಸಿನ ವ್ಯವಹಾರ ಎಲ್ಲ ಸುಳ್ಳು ಅನ್ನೋದು ಹೊಳಿತೈತಿ ನಿನಗೆ. ಏನು ಮೊನ್ನೆ ಪಾರಮಾರ್ಥಿಕ ಎಚ್ಚರಿಕೆಯನ್ನು ಹೊಂದಿದ ಮ್ಯಾಗ ಈ ವ್ಯಾವಹಾರಿಕ ಎಚ್ಚರಿಕೆ ಸುಧಾ ಇದು ಕನಸಿನಂತೆ ಆಗೋಗ್ತದೆ. ಏನು ನಿಜದ ಸ್ವರೂಪದ ಜಾಗೃತಿಯನ್ನು ನೀವು ಹೊಂದಿದೆ ಅಂದ್ರೆ ಧ್ಯಾನಕ್ಕೆ ಕೂಡದ ಹೊರತು ಸ್ವರೂಪ ಸಾಕ್ಷಾತ್ಕಾರ ಆಗುವುದನೇ ಇಲ್ಲ. ಏನು ಹಂಗಿದ್ರೆ ಎಲ್ಲರೂ ಹೊಂದಿಬಿಟ್ಟಾರೆ ಅದನ್ನು. ಬರೀ ಹೇಳೋದು ಕೇಳೋದು ಮಾಡಿ, ಕೇಳೋ ಖಾತೆನೇ ಬೇರೆ, ಅನುಭವಕ್ಕೆ ತೊಗೊಂಡು ಇರೋದು ಬೇರೆ. ಅಂತಃಕರಣ ಪರಿಶುದ್ಧಿ ಆದಾಗ ಇದನ್ನು ಅನುಭವ ಮಾಡ್ಕೊಳಕ್ಕೆ ಸಾಧ್ಯ ಇದೆ ನೋಡ್ರಿ. ತಾತ್ಪೂರ್ತಿಗೆ ವಿಶ್ರಾಂತಿ ಹೊಂದಾಕ ಜಗತ್ತಿನ ಸಾಮಾನುಗಳ ಅವಶ್ಯಕತೆ ಇಲ್ಲ. ನಿದ್ದೆ ಮಾಡಕ್ಕೆ ಹೊರಗಿನ ಸಾಮಾನು ಏನಾರ ಬೇಕಾಕವನ್ರಿ? ಗಂಡಗೆ ಹೆಂಡತಿಗೆ ಗಂಡ ಬೇಕಾಕಾರ ನಿದ್ದೆ ಮಾಡಕ್ಕೆ? ಯಾವ್ದಾರ ದೇವ್ರು ದಿನರು ಬೇಕಾಕವನ ನಿದ್ದೆ ಮಾಡಕ್ಕೆ? ದೇವ್ರ ಇಟ್ಟಿರ್ತಿ, ದೇವ್ರ ಮುಂದೆ ಕೌದಿ ಕುಸ್ತಿ ಹೊಡಿತೀವಿ, ಅವಾಗ ನಿಮ್ಮ ದೇವರೆಲ್ಲ ಚಿಪ್ಪಾಡಿ ಆಗ್ಬೇಕವು. ನೀತಿ ಬಂದ್ರೆ ಅದನ್ನು ಕೈ ಬಿಡ್ತಿ, ಹೆಂಡತಿನೂ ಬಿಡ್ತಿ, ಗಂಡನೂ ಬಿಡ್ತಿ. ಎಲ್ಲಿದ್ದು ಹೋಗೋ ನೀನಂತ ನಿದ್ದೆ ಒತ್ಕಟ್ಟೆ ಇಚ್ಛಾ ಆಯ್ತು, ನಿದ್ದೆ ಮಾಡ್ಬೇಕನ್ನೋ ಇಚ್ಛಾ ಆಯ್ತಂದ್ರೆ ಎದ್ರ ಕಡೆನೂ ಲಕ್ಷ್ಯ ಕೊಡೋದಿಲ್ಲ. ಅಂದ್ರೆ ಅದಕ್ಕಿಂತ ಪ್ರಿಯವಾದದ್ದು ಯಾವುದೂ ಇಲ್ಲ. ತನಗಿಂತ ಪ್ರಿಯವಾದ ವಿಷಯವಿನ್ನುಂಟೆ, ತಾನ ಆನಂದ ಸ್ವರೂಪಿದ್ದಾನೆ. ನೀನಾಗಿದ್ದಾಗ ನಿನಗೆ ಅನುಭವ ಬರ್ತದೆ. ಆನಂದದ ಅನುಭವ ನಡೆದಾಗ ಅನ್ಯದ್ದೇನು ಕಂಡಿಯಲ್ಲಿ, ಅನ್ಯದ್ದೇನು ಇಲ್ಲ ಅಂತೇಳಿ ಆರಾಮಿದ್ದಲ್ಲಿ. ಉಪಾಧಿಗಳ ಸಂಬಂಧ ಹಿಡ್ಕೊಂಡು ನೀ ದುಃಖ ಪಡ್ಲಿಕ್ಕೈತಿ. ಎಲ್ಲರೂ ಉಪಾಧಿ ಒಂದು ಅದ ತೋರಿಡಾಗ್ತಾವ ಉಪಾಧಿಗಳು, ಇದಕ್ಕಿದ್ದಂಗೆ ಉಳಿದಿಲ್ಲವು. ಶರೀರ ಮುಂತಾದ ಉಪಾಧಿಗಳೇನದಾವ ಅವನ ಅವಲಂಬಿಸಿಕೊಂಡು ಸುಖ ಹೊಂದಬೇಕನ್ನ ಅವರು ಮೂರ್ಖರು ಅಂತ ನೀ ಕಲ್ಪಿಸ್ಕೊಂಡಿ. ಅವನು ಭಾವದೊಳಗೆ ಅಲ್ಲೇ ಭೇದದ ಭಾವ ತೆಗೆದು ಹಾಕಿದ್ರೆ ಭೇದ ಇಲ್ಲೇ ಇಲ್ಲ. ಏನು ಯಾವಾಗ ನಾ ಸುಖ ಹೊಂದೇನಪ್ಪ ಅನ್ನೋನು ಕೆಲಸ ನೋಡಿ, ಎಂದಿರ್ಪನು ನಿಜ ಸುಖದಲ್ಲಿ ಬಹುದಂದು ಅವನ್ನೆಲ್ಲವನ್ನು ಅಳಿದುಳಿದು ಅಂತ ಹೊಟಿಬ್ಯಾನೆ ಹತ್ಬೇಕು ನೋಡ್ರಿ. ಅಂಥ ಕೆಲಸ ಆಕೈತಿ. ಜ್ಞಾನವನ್ನು ಕಸ್ಕೊಂಡು ಹೋಗ್ತಾರಂತ ಯಾರು ಬಡ್ದಾಡ್ತಾರೇನ್ರಿ? ನೀನು ಹೊಲ ಮನಿ ಕಸ್ಕೊಂತಾರಂತ ಬಡ್ದಾಡ್ತೀವಿ.
ಯಾವುದನ್ನು ನಾವು ಯಾವುದಿಲ್ಲ ಅದನ್ನು ಪಡಿಬೇಕಾಗೈತಿ. ಯಾವಾಗಲೂ ಇದ್ದದ್ದನ್ನು ಅದನ್ನು ಪಡೆಯುವ ಕೆಲಸ ಏನೈತಿ? ಯಾವಾಗಲೂ ಇದ್ದದ್ದು ಅದನ್ನು ತಿಳುವಳಿಕೆ ಮಾಡ್ಕೊಳ್ಳೋದು ಅಷ್ಟೇ ಕೆಲಸ. ನಿನ್ನನ್ನು ನೀ ಪಡಿಬೇಕಾಗತ್ತೇನೆ. ಒಮ್ಮೆ ಅದು ಅನುಭವಕ್ಕೆ ಬಂದ್ರೆ ತೀರ್ತು ನೋಡು, ಕೆಲಸ ಚಿಂತೆ ಕಡಿತೈತೆ. ಏನಾರ ಮಾಡ್ಬೇಕು ಅನ್ನೋದು ಉಳಿದಿಲ್ಲ. ನಿದ್ರೆ ಕಡೆ ಲಕ್ಷ್ಯ ಹೋಯ್ತು ಅಂದರೆ ಎಲ್ಲಾರು ಹೋಗ್ಬೇಕು, ಏನಾರು ಮಾಡ್ಬೇಕು ಅನ್ನೋದು ಉಳಿದೈತೆ. ಅದರಂತೆ ಸ್ವರೂಪದ ಕಡೆ ಲಕ್ಷ್ಯ ಹೋತು ಅಂದ್ರೆ ಅದರ ಪೂರ್ಣ ಅನುಭವ ಅದಕ್ಕೆ ಆತಂದ್ರೆ ಎತ್ತು ಹೋಗುದಿಲ್ಲ ಅದು ಮನಸ್ಸು. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅನ್ನೋದು ಉಳಿದಿಲ್ಲ. ನಮಗೆ ಏನು ಬೇಕಾಗೈತೆ ಅದು ನಮ್ಮಲ್ಲೇ ಐತೆ ಅನ್ನೋದು ಹೊಳಿಬೇಕಲ್ಲ ನಮ್ಗೆ. ಆಲೋಚನೆಗಳನ್ನು ಮಾಡೋದು ಯಾವಾಗ ಬಿಡ್ತೈತೆ ಮನಸ್ಸು, ಆವಾಗ ಆನಂದದ ಸೂತ್ರ ಹತ್ತೈತೆ ನೋಡ್ರಿ. ನಿದ್ದೆಯೊಳಗೆ ಅಹಂಕಾರ ಅಡಿಗೆ ಹೋಗಿರ್ತೈತಿ. ಏನು ಅಲ್ಲಿ ಆನಂದದ ಅನುಭವ ಮಾಡೋರು ಯಾರು ಅಂದ್ರೆ ಅಡಿಗಿರ್ತೈತಿ. ಅಲ್ಲಿ ಎಚ್ಚರ ಆದ್ಮ್ಯಾಗ ಆರಾಮಿದ್ನಿ ಅಂತ ಹೇಳ್ತಾನೆ, ಅವಾಗ ಹೇಳಕ್ ಬರೋಲ್ಲ ಅದು. ಅಲ್ಲಿ ಅಹಂಕಾರ ಎಲ್ಲ ಅಡಗಿರ್ತೈತಿ ಅಲ್ಲಿ. ಆದ್ರೆ ಸಮಾಧಿ ಹತ್ತಿದಾಗ ಸದ್ಯ ನನಗೆ ಆನಂದದ ಅನುಭವ ನಡೆದದ ಅನ್ನೋ ತಿಳುವಳಿಕೆ ಇರ್ತೈತಿ. ಅಲ್ಲಿ ಪರಿಶುದ್ಧವಾದಂಥ ಅಹಂಕಾರದ ಅನುಭವಿಸ್ತೈತಿ. ಅಂತಃಕರಣ ಯಾರ್ದು ಪರಿಶುದ್ಧ ಇರ್ತೈತಿ ಆ ಆ ಅಂತಃಕರಣಕ್ಕೆ ಅನುಭವಕ್ಕೆ ಬರ್ತೈತಿ. ಕನ್ನಡಿ ಸ್ವಚ್ಛ ಇದ್ದಾಗ ಮುಖ ಹೆಂಗೆ ಕಾಣಿಸ್ತೈತಿ, ಹಂಗೆ ಅಂತಃಕರಣ ಸ್ವಚ್ಛ ಇದ್ದಾಗ ಆನಂದದ ಅನುಭೂತಿ ಆಗಕ್ಕೆ ಶುರು ಆಕೈತಿ. ನಮ್ಮ ಅಂತಃಕರಣ ಸ್ವಚ್ಛ ಇಲ್ಲದಕ್ಕೆ ನಮಗಿದು ಅನುಭವಕ್ಕೆ ಬರುವುದು. ಅದಕ್ಕೆ ಹೃದಯಗತವಾದಂಥ ವಾಸನೆಗಳು ಹಂಗೆ ಅದಾವು. ಎಲ್ಲರೂ ವಿಷಯದ ಭ್ರಾಂತಿ ಒಳಗೆ ಹುಚ್ಚಿಡೋದು ಸತ್ತು ಹೊಂಟವಲ್ಲ. ಈ ಹುಚ್ಚು ಯಾವಾಗ ಹೋಗ್ಬೇಕು ನಮಗೆ? ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡಾಗ ವಿಷಯದ ವ್ಯಾಮೋಹದ ಹುಚ್ಚು ಹೋಗ್ತೈತೆ ನೋಡ್ರಿ. ಏನು ಆಹಾರನೂ ಅತಿ ಆದರೆ ಶರೀರ ಕೆಟ್ಟು ಹೋಗೈತೆ ನೋಡ್ರಿ. ಎಲ್ಲದರಲ್ಲಿ ಮಿತವನ್ನು ಸಾಧಿಸಬೇಕು. ಜ್ಞಾನ ಹೆಚ್ಚಾದಂಗೆ ಅಮೃತ ಆಕೈತಿ. ಏನು ಜ್ಞಾನ ಒಂದನ್ನು ಬಿಟ್ಟು ಅತಿ ಯಾವುದೂ ಆಗಬಾರ್ದು. ಜ್ಞಾನ ಹೆಂಗೆ ಹೆಚ್ಚಾಕೈತಿ ಅದಕ್ಕೆ ಮತ್ತಟ್ಟು ಅದರ ಲಾಭ ಆಕೈತಿ ನಮಗೆ. ಜಗತ್ತಿನ ವಸ್ತುಗಳ ತಿಳುವಳಿಕೆನ ಎಷ್ಟೇ ಮಾಡಿಕೊಂಡ್ರು ಎಳ್ಳಟ್ಟು ಲಾಭ ಇಲ್ಲ. ತೋರಿ ಅಡಿಗೆ ಹೋಗ್ಬಿಡ್ತಾವೆ. ಯಾವಾಗಲೂ ಇದ್ದದ್ರ ಕಡೆ ಲಕ್ಷ ಕೊಡಾಕೈತಿ ಅಂದರೆ ನಿನಗೆ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಯಾವಾಗಲೂ ಆರಾಮ ಇರಕ್ಕೆ ಬರ್ತೈತಿ. ಇದು ಏನೈತಲ್ಲ ತೋರಿಕೆ ಮರುವಿಯೊಳಗೆ ತೋರೈತಿ. ಇದು ಜಗತ್ತು, ಜಗತ್ತಿನ ಜೀವದಾರ ದೇವ್ರದಾರ ಅನ್ನೋದು ಎಲ್ಲ ನಿನ್ನ ಕಲ್ಪನಾದಾಗ ತೋರಿರ್ತೈತಿ. ಅಜ್ಞಾನದೊಳಗಿನ ಕಲ್ಪನೆ. ಜ್ಞಾನ ಮಾಡಿಕೊಂಡಾಗ ಜಗತ್ತು ಇಲ್ಲ, ಜೀವರು ಇಲ್ಲ, ದೇವರು ಈಶನೂ ಇಲ್ಲ, ಎಲ್ಲವೂ ನಿನ್ನ ಭ್ರಮ ಅನ್ನೋದು ಹೊಳಿತೈತಿ ನನಗೆ. ಈ ದೇಹ ನಾನನ್ನು ತಪ್ಪು ತಿಳುವಳಿಕೆನ ಎಲ್ಲ ದುಃಖಕ್ಕೆ ಮೂಲ ಕಾರಣ. ನಾನು ಯಾರಿದ್ದೇನೆ ಅನ್ನೋದು ಗೊತ್ತಾದ್ರೆ ಈ ಸುಳ್ಳು ನಾನು ಎಲ್ಲ ಹಾರಿ ಹೋಗ್ಬಿಡ್ತೈತಿ. ನೀ ಸುಖದಿಂದ ಇರ್ಬೇಕನ್ನುವಂಗಿದ್ರೆ ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ಮೊದಲ ದೂರ ಮಾಡ್ಕೊ. ಅಂದ್ರೆ ಆರಾಮಿರ್ತಿ. ನೀ ಏನಿದ್ದಿ ಅದನ್ನು ಬಿಟ್ಟು ಎಲ್ಲದನ್ನು ನೀನಂತ ಆರೋಪ ಮಾಡ್ಕೊಂಡು ಕುಂತಿಯಲ್ಲ. ನಾವು ಪೂಜೆ ಮಾಡೋದು, ಜಪ ತಪ ಮಾಡೋದು, ಹೋಮ ಮಾಡೋದು, ಯಜ್ಞ ಮಾಡೋದು ಎಲ್ಲ ತಪ್ಪು ತಿಳುವಳಿಕೆ ಒಳಗೆ ಮಾಡ್ಲಿಕ್ಕತ್ತಿ. ನಿದ್ದೆಗೆ ಹೋಗ್ಬೇಕಾದ್ರೆ ಯಾವ ಪೂಜೆ ಮಾಡ್ತೀವಿ ಹೇಳಿ? ನಿದ್ದೆ ಮಾಡ್ಬೇಕಾದ್ರೆ ಹಿಂತಿ ದುಬ್ಬಕ್ಕೆ ಹೊಲಿಗೆ ಹಾಕೊಂಡು ಮಲ್ಕೋತೀನಿ. ಆತ್ಮ ಪ್ರತ್ಯಕ್ಷ ಅನುಮಾನ ಪ್ರಮಾಣಗಳಿಂದ ಅತೀತದ. ಅವೆಲ್ಲ ಇಂದ್ರಿಯಗಳಿಗೆ ಗೋಚರ ಆಗೋದ್ರೊಳಗೆ ಬರ್ತಾವೆ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ ಅವೆಲ್ಲ ಇಂದ್ರಿಯಗಳಿಗೆ ಗೋಚರ ಆಗೋದ್ರೊಳಗೆ ಬರ್ತಾವೆ. ನಿದ್ದೆಯೊಳಗೆ ಇವೆಲ್ಲ ಅಡಿಗೆ ಹೋಗಿರ್ತಾವೆ ಇಂದ್ರಿಯಗಳ ವ್ಯಾಪಾರ ಎಲ್ಲ.
ಧ್ಯಾನ ಪುರುಷ ತಂತ್ರದ, ಇನ್ನು ನಿಜವಾದ ಇರುವ ವಸ್ತು ತಂತ್ರದ. ನೀವು ಕಲ್ಪಿಸ್ಕೊಂಡು ಮಾಡುವುದು ಯಾವುದೂ ಉಳಿದಿಲ್ಲ. ನೀವು ನಿಜವಾದ ಜ್ಞಾನ ಅಂದರೆ ತನ್ನ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲುವುದಕ್ಕಂತ. ನಮ್ಮ ಅನುಭವ ನಾವು ಹೊರಳಿಂದ ನೋಡ್ಕೋಬೇಕು ಅಂದ್ರೆ ನಾವು ಎಷ್ಟು ಶಾನ್ಯಾರಿದ್ದೇವೆ ಅನ್ನೋದು ನಮಗೆ ಗೊತ್ತಾಗೈತಿ. ಏನು ಹೊರಗಿನ ವಿಷಯದಿಂದ ಸುಖ ಹೊಂದಬೇಕನ್ನೋ ಏನೈತಲ್ಲ ಅದು ಗಟ್ಟಿಮುಟ್ಟು ಹಾಕೊಂಡು ಕೂತೈತಿ. ಅದಕ್ಕೆ ಅದಂತೆ ಜ್ಞಾನಿಗಳಿಗೆ ತನ್ನಲ್ಲಿ ಆನಂದ ಐತಿ, ಆತ್ಮಾನುಸಂಧಾನದಲ್ಲೇ ಸುಖ ಐತಿ ಅನ್ನೋ ತಿಳುವಳಿಕೆ ಅವ ಗಟ್ಟಿರ್ತೈತಿ. ಅವ ಪುನಃ ಪುನಃ ತಿರುಗಿ ಆತ್ಮಾನುಸಂಧಾನದಾಗ ತೊಡಗ್ತಾನೆ. ನಾವು ಮತ್ತು ಗದ್ದಲದಾಗ ಬಿದ್ದು ಒದ್ದಾಡ್ತೀವಿ. ಸಮಾಧಾನ ಶಾಂತಿ ಇಲ್ದಂಗೆ ತಾನ ಮಾಡ್ಕೊಂಡಾನ. ತಾನ ಕಲ್ಪಿಸ್ಬೋದು, ಕೈ ಬಿಟ್ಟರೆ ತಾನ ಆರಾಮಿರ್ತಾನೆ. ಕಲ್ಪನೆಗಳ ಕಾಟ ಎಷ್ಟೆಷ್ಟು ಕಡಿಮೆ ಆಕೈತೆ ಅಷ್ಟು ಸಮಾಧಾನ ಆಗ್ತೈತೆ ನೋಡ್ರಿ. ಕಲ್ಪನೆಗಳ ಹೆಂಗೆ ಹೆಚ್ಚಕ್ಕವು ಮನುಷ್ಯನೊಳಗೆ ಹಂಗಂಗೆ ಅಸಮಾಧಾನ ಶುರು ಆಕ್ಕವು. ಪೂರ್ಣ ಯಾವುದೇ ಥರದ ಕಲ್ಪನೆ ಇರಲಿಲ್ಲ ಅಂದ್ರೆ ಪೂರ್ಣ ಆನಂದದ ಅನುಭವ ಆಗಕ್ಕೆ ಶುರು ಆಕೈತೆ ನಮ್ಗೆ. ಏನು ಅದನ್ನು ಅವಲಂಬಿಸ್ಕೊಂಡ ಆರಾಮ ಹೆಚ್ಚು ಕಡಿಮೆ ಆಕೈತೆ ನೋಡ್ರಿ. ಕಲ್ಪನೆಗಳು ಎಷ್ಟೆಷ್ಟು ಕಡಿಮೆ ಆಕಾವ ಅಷ್ಟು ನಿನಗೆ ಹಿತ ಅದ. ಪೂರ್ಣ ಇರಲಿಲ್ಲ ಅಂದ್ರೆ ಪೂರ್ಣ ನಿನಗೆ ಆನಂದದ ಅನುಭವ ಆಗಕ್ಕೆ ಶುರು ಆಕೈತಿ. ತಾನ ಕಲ್ಪಿಸ್ಬೋದು ಕೈ ಬಿಟ್ಟು ತಾನ ಆರಾಮ ಇರ್ತೈತೆ ಅನ್ನೋದು ಹೊಳಿಬೇಕಲ್ಲ. ಹೊರಗೆಲ್ಲ ಮಾಡ್ತಿರ್ತೇವೆ, ಒಳಗೆ ನಮ್ಮ ಬಾಳೆದ ಗತ್ನಾಗ ಇರ್ತೇವಿಲ್ಲ. ಹಂಗೆ ಜ್ಞಾನಿ ತನ್ನ ಸ್ವರೂಪದ ಗತ್ನಾಗ ಇರ್ತಾನೆ. ಜಗತ್ತಿನ ಕೂಡ ಜಗತ್ತಿನಾಗಿದ್ದು ತಾನು ಮಾತ್ರ ಬೇರೆನೇ ಇರ್ತಾನೆ. ನಿನ್ನ ಪೂರ್ಣ ಸ್ಥಿತಿಯನ್ನು ನಾವು ಅನುಭವ ಮಾಡ್ಕೋಬೇಕಂದ್ರೆ ನಿರ್ವಿಕಲ್ಪ ಸಮಾಧಿಯನ್ನು ನಾವು ಪಡಿಬೇಕಾಗೈತಿ. ಯಾವುದು ಕಲ್ಪನೆ ಇಲ್ಲದ ಸ್ಥಿತಿಯನ್ನು ನಾವು ಹೊಂದಿದಾಗ ಅವಾಗ ಇದು ನಾವು ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತಿ. ಬಿಡು.